ಸೊ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ನೀವು ಒಂದಿನ ಕೋರ್ಟ್ ಅಟೆಂಡ್ ಆಗ್ತೀರಾ. ಹ್ಮ್. ಏನಕ್ಕೋಸ್ಕರ ಅಟೆಂಡ್ ಮಾಡ್ಬೇಕಾಯ್ತು ಹ್ಮ್. ಅಂಡ್ ಅದ್ರ ಕ್ಲಾರಿಫಿಕೇಶನ್ ಅಂದ್ರೆ ಗೊಂದಲ ಇದೆ ನಿಮ್ಮ ಹಾ, ನೋಡುವಂತ ಬಿಗ್ ಬಾಸ್ ವೀಕ್ಷಕರಲ್ಲಿ. ಹೌದು. ನೀವೇ ಕ್ಲಾರಿಫಿಕೇಶನ್ ಕೊಡೋದಾದ್ರೆ. ಅಂದ್ರೆ ಆ ಪ್ರಕರಣ ಏನಾಗಿತ್ತು, ನಂದೇ ಪ್ರಕರಣ ಕೇಸಿಗೆ ಸಂಬಂಧಪಟ್ಟಿರುವ ಹಾಗೆ ನಾನು ಹೋಗಿದ್ದು. ಅವತ್ ಕೋರ್ಟ್ ಡೇಟ್ ಇತ್ತು. ಆದ್ರೆ ನಿಜವಾಗ್ಲೂ ನಾನು ಹೋಗ್ಬೇಕಾಗಿ ಬಂದಿದ್ದ ಕಾರಣ ಎದುರುಗಡೆ ಪಾರ್ಟಿಯವರು ಬಿಗ್ ಬಾಸ್ ಅನ್ನೋದು ಬೆಂಗಳೂರು ಸಿಟಿಯಲ್ಲಿಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಸೊ ಚೈತ್ರ ಅವ್ರಿಗೆ ಬೆಂಗಳೂರು ಸಿಟಿ ಬಿಟ್ಟು ಹೋಗೋ ಹಾಗಿಲ್ಲ ಅನ್ನೋ ಕಂಡೀಷನ್ ಇದೆ ಬೇಲ್ ನಲ್ಲಿ. ಅವರು ಸಿಟಿಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತ ಬಿಗ್ ಬಾಸ್ ನ ಇದ್ರಲ್ಲಿದ್ದಾರೆ. ಅಂಡ್ ಅವ್ರು ತುಂಬಾ ದಿನದಿಂದ ಅಟೆಂಡ್ ಆಗದೆ ಇರೋ ಕಾರಣ ವಿಚಾರಣೆಗೆ ತೊಂದರೆ ಆಗ್ತಿದೆ ಅನ್ನುವಂತ 2 ಆರೋಪವನ್ನು ಅವ್ರು ಮಾಡಿದ್ರು. ಆದ್ರೆ ಸತ್ಯ ಏನು ಅಂತ ಕೇಳಿದ್ರೆ, ನಮಗೆ ಇಡೀ ಕರ್ನಾಟಕ ಓಡಾಡುವಂತ ಅವಕಾಶವನ್ನ ಕೋರ್ಟ್ 1 ವರ್ಷದ ಹಿಂದೆ ಬೇಲ್ ಕೊಡುವಾಗ್ಲೇ ಕೊಟ್ಟಿತ್ತು. ಬೇಲ್ ಕೊಟ್ಟ ಒಂದು ವಾರದಲ್ಲೇನೆ ನಮ್ಮೂರು ಕುಂದಾಪುರ ಉಡುಪಿ, ನಾನ್ ಬೆಂಗಳೂರು ಬಿಟ್ಟು ಹೋಗಕ್ಕಾಗಲ್ಲ ಅಂದ್ರೆ ಮನೆಗೆ ಹೇಗೆ ಹೋಗ್ಲಿ, ಅದೆಲ್ಲವೂ ಪ್ರಶ್ನೆ ಎತ್ತಿದಾಗ ಕೋರ್ಟ್ ಇಲ್ಲ, ಆಲ್ ಓವರ್ ಕರ್ನಾಟಕ ಓಡಾಡಬಹುದು ಅನ್ನೋ ಅನುಮತಿ ಕೊಟ್ಟಿತ್ತು. ಹಾಗೂ ಓಡಾಡೋದಕ್ಕೆ ಅನುಮತಿ ಸಿಕ್ಕಿತ್ತು. ಹಾಗಾಗಿ ಅವ್ರು ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ಲಿ, ಸಿಟಿನಲ್ಲಿ ಇರ್ಲಿ, ಕರ್ನಾಟಕದ ಒಳಗಡೆನೆ ಇದೆ ಬಿಗ್ ಬಾಸ್ ಸ್ಟುಡಿಯೋ. ಹಾಗಿರುವಾಗ ಅದಕ್ಕೆ ನಾನು ಹೋಗೋದ್ರಲ್ಲಿ ತಪ್ಪಿಲ್ಲ ಅಂತ ಜಡ್ಜಿಗೆ ನಮ್ ಲಾಯರ್ ಕನ್ವೆ ಮಾಡಿದಾಗ, ನಮ್ ಲಾಯರ್ ಹರ್ಷ ಮುತಾಲಿಕ್ ಅಂತ ಅವರು ಅದನ್ನ ಬಹಳ ಸ್ಪಷ್ಟವಾಗಿ ಕನ್ವೆ ಮಾಡ್ತಾರೆ, ಕಾಪಿ ಕೂಡ ಕೊಡ್ತಾರೆ ಕೋರ್ಟಿಗೆ, ಅದಕ್ಕೆ ಬೇಕಾಗಿ ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡ್ತಾರೆ. ಆಗ ಜಡ್ಜ್ ಅದನ್ನ ನೋಡ್ತಾರೆ, ನೋಡಿದ್ರೆ ಇಲ್ಲ ಪರವಾಗಿಲ್ಲ ಓಡಾಡ್ಬೋದು ಅಂತ ಹೇಳ್ತಾರೆ. ಅದಾದ ನಂತರ ವಿಚಾರಣೆಗೆ ತಡ ಆಗ್ತಿದೆ ಅಂತ ಹೇಳಿದಾಗ ನಮ್ ಕಡೆಯಿಂದ ನಾವು ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ ಇನ್ನು ರಿಯಾಲಿಟಿ ಶೋ, 40-50 ದಿನ ಅವ್ರಿಗೊಂದು ಪರ್ಮಿಷನ್, ಚೈತ್ರ ಅವ್ರಿಗೊಬ್ಬರಿಗೆ ಪರ್ಮಿಷನ್ ಕೊಡಿ, ನಾವು VP ಹಾಕೊಳ್ತೇವೆ, ಉಳಿದವರು ಅಟೆಂಡ್ ಆಗ್ತೀವಿ ಅಂತ. ಉಳಿದಿರೋ ಎಲ್ಲ ಕೇಸ್ನಲ್ಲಿರೋರು ಅಟೆಂಡ್ ಆಗ್ತಾ ಇದ್ರು. ಅದಕ್ಕೆ ಆಯ್ತು ಅಂತ ಕೋರ್ಟ್ ಒಪ್ಪಿಗೆ ಕೂಡ ಕೊಡುತ್ತೆ. ಸೊ ಅದೆಲ್ಲ ಒಂದ್ ಕಡೆ ಒಂದು ದೊಡ್ಡ ಜಯ. ಅದ್ರ ಜೊತೆಗೆ ಬಿಗ್ ಬಾಸ್ ತಂಡ ನಿಂತ ರೀತಿ ಬಹಳ ಖುಷಿ ಕೊಡುತ್ತೆ. ಯಾಕಂದ್ರೆ ಒಂದ್ಸಲಕ್ಕೆ ಒಳಗಡೆ ಹೋದವ್ರು ಹೊರಗಡೆ ಬಂದು ಈ ರೀತಿ ವಿಚಾರಣೆ ಎದುರಿಸಿ ಮತ್ತೆ ವಾಪಸ್ ಹೋಗೋದಿದೆಯಲ್ಲ, ಅದು ಎಲ್ಲರಿಗೂ ಅವಕಾಶ ಸಿಗಲ್ಲ. ನಾನು ಅದನ್ನ ಹೇಳಿ, ಬಿಗ್ ಬಾಸ್ ನನ್ಗೆ ತುಂಬಾ ಅದೃಷ್ಟದ ಅವಕಾಶಗಳನ್ನ ಕೊಟ್ಟಿದೆ. ಕನ್ಫೆಷನ್ ರೂಮ್ಗೆ ಹೋಗ್ತೀನಿ, ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡು ವಾಪಸ್ ಬರ್ತೀನಿ, ಈ ತರ ಕೋರ್ಟ್ಗೆ ಹೋಗಿ ವಾಪಸ್ ಬರ್ತೀನಿ, ಈ ತರ ತುಂಬಾ ಅವಕಾಶಗಳನ್ನ ಬಿಗ್ ಬಾಸ್ ಮನೆ ನನಗೆ ಕೊಟ್ಟಿದೆ ಅಂತ ನಂಗೆ ತುಂಬಾ ಸಲ ಅನ್ಸಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.